ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಸೋಮವಾರ ಅಂತ ಬೆಳಗ್ಗೆ ಬೇಗನೆ ಎದ್ದು ಆಫೀಸಿಗೆ ಹೊರಟಿದ್ದೀಯ, ಹೋಗಿ ಬಾ. ಅಲ್ಲಿ ನಿನಗೋಸ್ಕರ ಒಬ್ಬರು ಕಾಯ್ತಾ ಇದ್ದಾರೆ. ಅವರ ಮನಸ್ಸನ್ನು ನೋಯಿಸಬೇಡ. ಹೌದು, 2 ದಿನದ ಹಿಂದೆ ನಿನಗೆ ಮನಸ್ಸಿಗೆ ನೋವು ಆಗುವ ಹಾಗೆ ಮಾತನಾಡಿದ್ದರೂ ನಿಜ. ಆದರೆ ಅವರ ಪರಿಸ್ಥಿತಿ ಹೇಗಿತ್ತು ಅಂದುಕೋ. ಇಲ್ಲ ಅಂದರೆ ನಿನಗೆ ಗೌರವ ಕೊಡುವಂತನ ವ್ಯಕ್ತಿನೇ. ಆದರೆ ಆ ಸಂಬಂಧವನ್ನು ಕಳೆದುಕೊಳ್ಳಬೇಡ ಕಂದ. ತುಂಬ ಒಳ್ಳೆಯವರಿದ್ದಾರೆ. ಹಾಗೆಯೇ ಇಂದು ಆಫೀಸಿನಲ್ಲಿ ಕೆಲಸ ಮಾಡುತ್ತಾ ನಿನಗೆ ಒಂದು ವಿಷಯ ಹೊರಗಡೆ ಬಂದೇ ಬರುತ್ತದೆ, ಸತ್ಯ. ಆ ಸತ್ಯ ಹೊರಗಡೆ ಬಂದಾಗ ಅದನ್ನು ಎಲ್ಲಿನೂ ಹೊರಗಡೆ ಅಥವಾ 4 ಜನರ ಎದುರಿಗೆ ಹೇಳಬೇಡ, ನಿನ್ನಲ್ಲೇ ಇರಲಿ. ಮುಂದೆ ಯಾಕೆ ಏನು ಎಂಬುದನ್ನು ಹೇಳುತ್ತೇನೆ, ಆಯಿತಾ? ಇಂದು ಸೋಮವಾರ, ಅದು ಕಾರ್ತಿಕ ಸೋಮವಾರದ ಕೊನೆಯ ಸೋಮವಾರ. ಇಂದು ತೆಂಗಿನಕಾಯಿಯ ದೀಪವನ್ನು ಮನೆಯಲ್ಲಿ ಹಚ್ಚಲು ಹೇಳು, ತುಂಬ ಒಳ್ಳೆಯದು. ಎಷ್ಟೊಂದು ಕಷ್ಟಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲ, ಬಂದಂಥ ಕಷ್ಟಗಳಿಗೆ ಪರಿಹಾರ ಉಪಾಯವಾಗಿ ನಿನ್ನ ಹತ್ರ ಆ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ. ಸಾಯಿ ಸಚ್ಚರಿತ್ರೆ ಓದ್ತಾ ಇದ್ದೀಯಾ? ಬಿಟ್ಟು ಬಿಡದೆ ಓದು. ಸಪ್ತಾಹ ಪಾರಾಯಣ ಮಾಡು. ಅಂದರೆ 7 ದಿನದಲ್ಲಿ ಸಾಯಿ ಸಚ್ಚರಿತ್ರೆಯನ್ನು ಓದಿ ಮುಗಿಸಿಕೊಂಡು ಕೊನೆಗೆ ಯಾರಿಗಾದರೂ ಒಂದಿಬ್ಬರಿಗೆ ಅನ್ನದಾನ ಮಾಡು, ಅಷ್ಟೇ ಸಾಕು. ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಕಂದ. ಆರ್ಥಿಕ ಸಮಸ್ಯೆ ಇಂದು ಇರುತ್ತದೆ, ನಾಳೆ ಹೊರಟು ಹೋಗುತ್ತದೆ. ಅದಕ್ಕೇನು ಪರಿಹಾರ ಬೇಕು ನಾನು ಮಾಡಿದ್ದೇನೆ, ನೀನು ಅದಕ್ಕೆ ಮುಂದೆ ಹೋಗು, ಆಯಿತಾ? ಚಿಂತೆ ಮಾಡಿ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ಖುಷಿಯಿಂದ ಮಾಡು. ಈಗ ನೀನು ಎಲ್ಲಿದ್ದೀಯೋ ಅಲ್ಲೇ ನಿನ್ನ ಜಾಗ, ಅದೇ ನಿನ್ನ ಊರು. ಒಂದು ಮಾತು, ಮತ್ತೊಮ್ಮೆ ಈ ಜೀವನ ಸಾಕು ಬಾಬಾ ಅಂತ ನನ್ನ ಎದುರಿಗೆ ಹೇಳೋ ಹಾಗಿಲ್ಲ. ಯಾಕೆಂದರೆ ಹೊರವಾಗಿ ಬಂದಿದೆ. ಈಗ ಕಷ್ಟ ಇರಬಹುದು, ಈಗ ಸಮಸ್ಯೆ ಇರಬಹುದು, ಆದರೆ ಸಮಸ್ಯೆಯ ಪರಿಹಾರ ಬೇಕಾದಷ್ಟಿದೆ. ಹುಡುಕು ಅಷ್ಟೇ. ಹುಡುಕಿದಾಗ ಸಮಸ್ಯೆಗೆ ಪರಿಹಾರ ಖಂಡಿತವಾಗಲೂ ಸಾಧ್ಯ ಇದೆ. ಅದನ್ನೆಲ್ಲವನ್ನು ಮೀರಿ ನೀನು ಹೋಗು ಕಂದ, ಎಲ್ಲ ಒಳ್ಳೆಯದೇ ಆಗುತ್ತಾ ಇದೆ. ಶುಭ ಆಗುವಾಗ ಶುಭವೇ ಮಾತನಾಡಬೇಕೇ ಹೊರತು ಅಶುಭ ಅಲ್ಲ. ಚಿಂತೆ ಮಾಡಬೇಡ. ನಿನ್ನೆಲ್ಲ ಸಮಸ್ಯೆಗೂ ಪರಿಹಾರೋಪವಾಗಿ ನಾನು ನಿಂತಿದ್ದೇನಲ್ಲ, ಹಾಗೆಯೇ ನನಗೇನು ಮಾಡಿಕೊಡ್ತೇನೆ ಅಂತ ನಿನ್ನೆ ಮಾತು ಕೊಟ್ಟಿದ್ದೆ. ಮಾಡು. ಹಾಗೆ ಮಾಡುವಂಥ ಕೆಲಸದಲ್ಲಿ ಶ್ರದ್ಧಾಪೂರ್ವಕವಾಗಿ ಮಾಡು. ಈಗ ನೀನು ಮಾಡುವಂಥ ಕೆಲಸ ನಿನಗೆ ಆರ್ಥಿಕ ಸಮಸ್ಯೆ ಸಾಕಾಗ್ತಾ ಇಲ್ಲ ಅಂದರೆ 2 ತಾಸು ಮಾಡಿ ನೋಡು. ಕಷ್ಟಪಟ್ಟಾಗಲೇ ಅದರ ಪ್ರತಿಫಲ ಉಣ್ಣಲು ಸಾಧ್ಯ. ಈಗ ಮುಂಚೆ ನೀನು 4 ತಾಸು ಮಾಡ್ತೀಯ, ಅದಕ್ಕೆ 2 ತಾಸು ಸೇರಿಸಿದರೆ ಮತ್ತು 2 ತಾಸಿನ ಲಾಭನೇ ಆಗುತ್ತದೆ, ನಷ್ಟ ಅಲ್ಲ. ಹಾಗೆ ಒಂದು ಮಷೀನ್ ತರಬೇಕೆಂದು ಯೋಚನೆ ಮಾಡಿದ್ದೀಯಲ್ಲ, ಶೀಘ್ರದಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇಲ್ಲ, ಧೈರ್ಯವು ನಿನ್ನಲ್ಲಿದೆ. ಮಾಡು, ನಾನು ನಿನಗೆ ಸಾಥ್ ಕೊಡುತ್ತೇನೆ. ಇವತ್ತು ಒಂದು ಶುಭ ಸುದ್ದಿ.